ಬನ್ನಿ ಬನ್ನಿ ಬನ್ನಿ, ನಿಮ್ಮಿಬ್ರಿಗೂ ನನ್ನ ದೃಷ್ಟಿನೇ ಆಗತ್ತೆ. ಹಾಸ್ಪಿಟ್ಲ್ ಹೊರಟ್ರ? ಹಾಂ ಜಿ, ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಯಾವತ್ತೂ ಇರುತ್ತೆ. ಅದು ಸರಿ, ನೀನು ಹಾಸ್ಪಿಟ್ಲಿಗೆ ಹೋಗ್ಬೇಕಾದಲ್ಲ ನನ್ನ ಆಶೀರ್ವಾದ ತಗೊಂತಿಲ್ಲ ಯಾಕೆ? ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ನಿಮ್ಮ ಆಶೀರ್ವಾದ ತಗೊಂಡ್ರೆ ಏನೋ ಒಂಥರ ಸಮಾಧಾನ. ನನ್ನ ತಂದ ಒಳ್ಳೇದಾಗಿ. ಬೆಳಿಗ್ಗೆ ಹೋಗಿದ್ದ ಕೆಲಸ ಆಯ್ತಾ? ಯಾವ ಕೆಲಸದ ಬಗ್ಗೆ ಕೇಳ್ತಿದ್ಯಾ ಬಂಗಾರಿ? ಸಂಜು ಆಸ್ತಿಲಿ ಭಾಗ ಕೇಳ್ದಾಗಿಂದ ನಿನ್ನ ಮುಖದಲ್ಲಿ ಕಳೆನೇ ಇಲ್ಲ. ಅದಕ್ಕೆ ಬೆಳಿಗ್ಗೆ ಎಳ್ದ ಕೂಡಲೇ ಲಾಯರ್ನ ನೋಡೋಕೋಗಿದ್ದೆ ಅಲ್ವಾ? ತಮ್ಮನೇ ಅಣ್ಣನ ಎದುರು ನಿಂತು ಆಸ್ತಿ ಕೊಡು ಅಂತ ಕೇಳಿದಾಗ ಅಣ್ಣನಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತುಕೊಂಡು ಅದಕ್ಕೆ ಏನು ಪರಿಹಾರ ಕೊಡ್ಬೋದು ಅಂತ ಕೇಳಕ್ಕೆ ಹೋಗಿದ್ದೆ ಅಲ್ವಾ? ಬಂಗಾರಿ, ವಿಷಯ ನೀನು ಅಂದ್ಕೊಂಡಿರೋ ಹಾಗಿಲ್ಲ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ಈ ಮನೇಲಿ ಯಾರೇ ಬಂದು ಎಷ್ಟೇ ಕೂಗಾಡಿದ್ರು ನೀನು ಬೆವರು ಸುತ್ತಿ ಕಳಿಸಿರೋ ಆಸ್ತಿನ ಯಾಕೂ ನೀನು ಕೊಡಬೇಕಾಗಿಲ್ಲ. ನಾನು ಉಸಿರೇರೋವರೆಗೂ ನಿಮ್ಮ ತಾತನ ಆಸ್ತಿನ ನೀನು ಯಾರು ಕೊಡೋಕ್ಕೂ ನಾನು ಬಿಡೋದಿಲ್ಲ. ನಾನು ಸತ್ತ ಮೇಲೆ ನಿಮ್ಮ ತಾತನ ಹತ್ರ ಹೋಗಿ ನಾನು ತುಂಬ ಹೇಳೋದಿದೆ. ನೀವು ನಂಬಿಕೆ ಇಟ್ಟು ಕರ್ಣನ್ ಕೊಟ್ಟಿರೋ ಆಸ್ತಿನ ಅವನು ತುಂಬ ಜೋಪಾನವಾಗಿ ನೋಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, 1ಕ್ಕೆ 100 ಪಟ್ಟು ಬೆಳೆಸಿದ್ದಾನೆ. ನಿಮ್ಮ ನಿರ್ಧಾರ ಸರಿಯಾಗಿತ್ತು ಅಂತ. ನಾನು ಕಣ್ಣು ಮುಚ್ಚಿದ ಮೇಲೆ ಯಾರಿಗಾರು ಕೊಡು, ಏನಾದರೂ ಮಾಡು, ಆದರೆ ಯೋಚನೆ ಮಾಡಿ ಕೊಡು. ನೀವು ಆರಾಮಾಗಿ ನೀರು ಕುಡಿತಾ ಹಾಗೆ ಮಾತಾಡಿ. ಹಲೋ ಕರ್ಣ ಸರ್, ನೀವು ಬಿಡದಿ ಹತ್ರ ಇರೋ ಜಾಗನ ಅಡ ಇಡಬೇಕು, ದುಡ್ಡು ಬೇಕು ಅಂತಿದ್ರಲ್ಲ, ಸಾಲ ಕೊಡೋ ಪಾರ್ಟಿ ಹತ್ರ ಮಾತಾಡಿದೀನಿ. 15 ಕೋಟಿ ಕೊಡೋಕೆ ಒಪ್ಕೊಂಡಿದ್ದಾರೆ. ನೀವು ಓಕೆ ಅಂದ್ರೆ ಕೂಡಲೇ ಮೀಟಿಂಗ್ ಫಿಕ್ಸ್ ಮಾಡ್ತೀನಿ. ತಗೊಳ್ಳಿ ಸರ್. ಸಾರಿ, ಐ ವಿಲ್ ಕಾಲ್ ಯು ಬ್ಯಾಕ್ 5 minutes. ಯಾಕೋ ಕಟ್ ಮಾಡಿದೆ? ಬಂಗಾರಿ, ಅದೇನಂದರೆ, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ? ತಾತನ ಆಸ್ತಿನ ಉಳಿಸ್ಕೊಂಡು ಬೇರೆ ಆಸ್ತಿನೂ ಮಾಡಿದ್ಯಲ್ಲ, ಅದೇ ನನಗೆ ಸಂತೋಷ. ನೀನು ಅನ್ಕೊಂಡಾಗಲ್ಲ ಬಂಗಾರಿ. ಈ ಪ್ರಾಪರ್ಟಿ ನಾನು ತಗೊಂಡಿದ್ದೆ ಮನೆಯವ್ರಿಗೋಸ್ಕರ. ನನ್ನ ಹೆಸರಿರೋ ಆಸ್ತಿನ ಡೈರೆಕ್ಟಾಗಿ ಮನೆಯವ್ರಿಗೆ ಹಂಚೋಕ್ಕೆ ಕಾನೂನಲ್ಲಿ ಸಮಸ್ಯೆ ಇದೆ.